ಹಾಯ್, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ನಿನ್ನೆ ಏಂಜಲಿದ್ದು ಬರ್ಡೇ ಸೆಲೆಬ್ರೇಷನ್ ಆಯಿತು. ಬಟ್ ಅವಳಿಗೆ ಏನು ನಾವು ಕೊಡಲೇ ಇಲ್ಲ. ತಿಂದದ್ದು, ಎಂಜಾಯ್ ಮಾಡಿದ್ದೆಲ್ಲ ಆಯಿತು. ನಿನ್ನೆ ದಿನ ಹೋಯ್ತು, ಇವತ್ತಿನ ದಿನ ಬಂತು, ಸಾಯಂಕಾಲ ತನಕ ಅವಳಿಗೆ ಏನು ಕೊಡಲಿಲ್ಲ. ಬಟ್ ಅವಳ ಮನಸ್ಸಲ್ಲಿ ಆಗ್ಬೋದು, ನಂಗೆ ಯಾಕೆ ಗಿಫ್ಟ್ ಕೊಡಲಿಲ್ಲ, ನನ್ನ ಪೇರೆಂಟ್ಸ್ ಅವರು, ಮಮ್ಮಿ ಡ್ಯಾಡಿ ಯಾಕೆ ಗಿಫ್ಟ್ ಕೊಡಲಿಲ್ಲ ಅಂತೇಳಿ ಅವಳ ಮನಸ್ಸಲ್ಲಿ ಆಗ್ಬೋದು. ಬಟ್ ಕಾರಣ ಇತ್ತು, ನಮ್ಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ಕೊಡ್ಬೇಕಂತ ಪ್ಲಾನ್ ಅಲ್ಲಿದೆ, ಬಟ್ ಅದು ಆಗ್ಲಿಲ್ಲ, ಫ್ಲಾಪ್ ಆಯ್ತು. ಪರವಾಗಿಲ್ಲ, ಜಸ್ಟ್ ಇವಾಗ ನಾವು ಕೊಡ್ತಾ ಇದ್ದೇವೆ. ಯಾಕೆ ಈಗ ಕೊಡ್ತೇವೆ ಅಂತ ಹೇಳಿ, ಒಂದು ಗಿಫ್ಟ್ ನಾ ಮೊದ್ಲೇ ತಂದು ಇಟ್ಟಿದ್ದೆ. ಒಂದು ಆಲ್ರೆಡಿ ಅವಳು ಹಾಕಿದ ಡ್ರೆಸ್ ಸಹ ನಾವೇ ಗಿಫ್ಟ್ ಕೊಟ್ಟದ ಅವಳಿಗೆ. ಮತ್ತೊಂದು ನಾನೊಂದು ಇನ್ನೊಂದು ಐಟಮ್ಸ್ ತಕೊಂಡಿದ್ದೆ. ಬಟ್ ಇನ್ನು ಅವಳಿಗೆ ಇಷ್ಟವಾದ 2 ತಿಂಗಳ ಮೊದಲು ಅವಳೊಂದು ಐಟಮ್ಸ್ ಕೇಳಿದ್ಲು. ಬಟ್ ಅದು ಆರ್ಡರ್ ಮಾಡಿ ಬರುವಾಗ ಇವತ್ತು ಜಸ್ಟ್ ಇವಾಗ ಒಂದು ಹಾಫ್ ಆನ್ ಅವರ್ ಸ್ಕೂಲಿಂದ ಬರುವ ಮೊದಲು ಬಂದದಷ್ಟೇ, ಒಂದು ಅರ್ಧ ಗಂಟೆ ಮೊದಲು ಬಂದದಷ್ಟೇ ಅದು ಆರ್ಡ್ರ್. ತುಂಬ ಲೇಟ್ ಆಯಿತು. ಅದು ನನಗೆ ಸ್ವಲ್ಪ ಬೇಸರ ಆಯಿತು. ಬಟ್ ಅವಳ ಮನಸ್ಸಲ್ಲಿ ತುಂಬ ಆಗ್ಬೋದು, ನನಗೆ ಯಾರು ಏನು ಗಿಫ್ಟ್ ಕೊಡಲಿಲ್ಲ ಅಂತ ಅವಳ ಮನಸ್ಸಲ್ಲಿ ಆಗ್ತಾ ಇತ್ತು. ಹೌದಾ ಅಲ್ವಾ ಏಂಜ್? ಹೌದು. ಏನ್ ಅನಿಸಿತು ನಾವು ಗಿಫ್ಟ್ ಕೊಡ್ಲಿಲ್ಲ ಅಂತೇಳಿ? ಅದು ಗೊತ್ತಿತ್ತು ನೀವು ಗಿಫ್ಟ್ ಕೊಡ್ತೀರಂತೆ, ಅದು ಇತ್ತು, ಓಪಿತ್ತಾ? ಬಟ್ ನಿಂದು ಬರ್ಡೇ 22ಗೆ, ಇವತ್ತು 27th. ಬಟ್ ಇವಾಗ ತನಕ ಗಿಫ್ಟ್ ಕೊಡ್ಲಿಲ್ಲ ನನ್ನ ಮನಸ್ಸಲ್ಲಿ ಆಗ್ಲಿಲ್ಲ. ನಿನ್ನೆ ಸೆಲೆಬ್ರೇಷನ್ ಆಯ್ತು, ಊಟ ತಿಂಡಿ ಎಲ್ಲ ತುಂಬಾ ತುಂಬಾ ಮಮ್ಮಿ ಮಾಡಿದ್ರು, ತುಂಬಾ ಎಂಜಾಯ್ ಮಾಡಿದ್ರು. ಅವಳಿಗೆ ಬೇಕಾದನ್ನೇ ಮಾಡಿದ್ದೆ. ಟೈಮ್ ಕೊಟ್ಟು ಅವಳಿಗೆ ಎಂತ ಇಷ್ಟ ಉಂಟು ಅದನ್ನೆಲ್ಲ ಮಾಡಿದೆ. ನಂಗೆ ಗಿಫ್ಟ್ ಯಾಕೆ ಕೊಡ್ಲಿಲ್ಲ ಮನಸ್ಸಲ್ಲಿ ಆಗಿದೆ ಇಲ್ವಾ? ಆಗಿದೆ. ಎಷ್ಟಂದ್ರೆ ಒಂದು ಮಮ್ಮಿ ಡ್ಯಾಡಿ ಒಂದು ಗಿಫ್ಟ್ ಕೊಡೋದೊಂದು ಮಕ್ಳಿಗೊಂದು ಖುಷಿ. ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಏನಾದೊಂದು ಗಿಫ್ಟ್ ಕೊಟ್ರೆ ಅವ್ರಿಗೆ ಮನಸ್ಸಿಗೆ ನೆಮ್ಮದಿ. ಬಟ್ ನಂಗೂ ಸಹ ಆಯ್ತು, ನಿನ್ನೆ ಕೊಡ್ಬೇಕಿತ್ತು, ಬಟ್ ಆಗ್ಲಿಲ್ಲ. ನಮ್ಮ ಓರಿಯೋ ನೋಡಿ ಅಂತೆ ತುಂಬಾ ಅಲರ್ಟ್ ಆಗಿದ್ದಾನೆ. ಯಾಕೆ ಅಂದ್ರೆ ನಮ್ಮ ನೇಬರಲ್ಲಿ ನಾಯಿ ಬೊಗಳ್ತಾ ಉಂಟು. ಆ ಬೊಗಳಿಗೆ ಉಂಟಲ್ಲ ನೋಡಿ, ಚುಪ್ ಚಾಪಾದ. ಎಂತದ ಓರಿಯೋ? ಓರಿಯೋ ಓರಿಯೋ ಹಾ, ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ರು. ಬೌ 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 ಬೌ. ಹಾ, ಒಳ್ಳೇದಾಯ್ತು. ಪೋಖ್ರಿ ಮಾಡ್ತೀಯಲ್ಲ. ಹಾಯ್ ಹೇಳು ನನ್ನ ಫ್ರೆಂಡ್ಸಿನವರಿಗೆ. ಹಾಯ್ ಹಾಯ್, ನಮಸ್ತೆ ನಮಸ್ತೆ ಹೇಳು, ನಮಸ್ತೆ ಹೇಳು. ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರೆಲ್ಲರೂ? ಚೆನ್ನಾಗಿದ್ದೀರಾ? ಅವನಿಗೊಂದೇ ಹೀಗೆ ಅವನು ಕಚ್ಚುದಿ ಇಟ್ಕೊಡ್ಬೇಕು. ಹಾಗೆ ಹಾಗೆ ಇವತ್ತು ಅದು ಅವಕಾಶ ಬಂದೇ ಬಿಟ್ಟಿತ್ತು. ಬೇಕಾ ಗಿಫ್ಟ್? ಆ ಗಿಫ್ಟ್ ನೆಕ್ಸ್ಟ್ ಇಯರ್ ಕೊಡುವ ಅಂತ ಹೇಳಿ. ನೆಕ್ಸ್ಟ್ ಇಯರ್ ಕೊಡುವ. ಆಲ್ರೆಡಿ ಬರ್ಡೇ ಆಯ್ತಲ್ಲ. ಏನು ಬೇಕಿತ್ತು? ಓಕೆ, ಯಾಕೆ ವೇಟ್ ಮಾಡೋದು ತುಂಬಾ ದಿನ ಆಯ್ತು. ಪಾಪ ಸಹ ಕಾಣ್ತದೆ. ಯಾಕೆಂದ್ರೆ ಮಕ್ಕಳಿಗೆ ಅದು ವೇಟ್ ಮಾಡ್ಬೇಕಂತ ಇಲ್ಲ, ವೇಟ್ ಮಾಡಿಸ್ಬಾರ್ದು. ಪರವಾಗಿಲ್ಲ, ನಮ್ ಕಡೆಯಿಂದ ಸ್ವಲ್ಪ ಲೇಟ್ ಆಯ್ತು. ನೋಡಿ ನನ್ಗೆ ಇವನ್ ಕೊಡ ಅಂತ ಹೇಳಿ ಕಚ್ಚಿ ಅವನಡಿ ಒಂದ್ಸಲ ಕೊಟ್ಟು ಬಿಡಿ ಅಂತೇಳಿ. ಓಕೆ, ಆ ಗಿಫ್ಟ್ ಕೊಡುವ ಟೈಮ್ ಈಗ ಬಂದೇ ಬಿಟ್ಟಿತ್ತು. ಓಕೆ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಮಮ್ಮಿ. ನೋಡಿ ಅಂತ ನಮ್ಮ ಅವಳಿಗೆ ಕೊಟ್ಟಿ ನಂಗೆ ಕೊಡ್ಲಿ ಅಂತ ಹೇಳಿ. ಬೇಡ ಬೇಡ, ಅದು ಬೇಡಪ್ಪ, ಅವಳ್ದದ್ದು. ಆಯ್ತು, ಅವಳು ನೋಡ್ಲಿ. ಬ್ಯಾರೇರಿಂದ ಬಂದದ್ ನೋಡಿ. ಶರ್ಟ್ ಅಲ್ವಾ ಇದು? ಆಗ್ತದೆ ಇಲ್ಲೊಂದು ಗೊತ್ತಿಲ್ಲ. ಆಗ್ಬಹುದು. ಚೆನ್ನಾಗಿದೆ. ನೋಡಿ ಅಂತ ಇವಂದು ಅವಸ್ಥೆ ನೋಡಿ. ಎಂತದದು? ನಿಂಗೆ ಹಾಕ್ಲಿಕ್ಕಿಲ್ಲ. ನೀನ್ ಲಂಗು ಪಂಗು, ನಿಂಗೂ ಸಹ ಒಂದು ಡ್ರೆಸ್ ತರ್ಬೇಕು. ನಿಂಗೆ 1 ವರ್ಷದ ಬರ್ಡೇ ಬರ್ಲಿ. ಹಾ, ಪ್ಯಾಂಟ್ ಇದು ಬೇಕಿತ್ತು ನನಗೆ. ಹೌದಾ? ಚೆನ್ನಾಗಿದಾ? ಓಕೆ ಓಕೆ. ಇನ್ನೊಂದು ಅದು ಅವಳಿಗೆ, ನಿಂಗೆ ಅಲ್ಲ ಬಾಬಾ.
ನಿಂಗೆ ಅಲ್ಲ ನೀನ್ ಕೆಳಗೆ ಕೂತ್ಕೊ ನೀನ್ ಬಿಡು. ವಾಚ್ ಅದೇ ಮೊನ್ನೆ 2 ತಿಂಗಳ ಮೊದ್ಲು ಹೇಳ್ತಾ ಇದ್ದೆ ನಂಗೆ ಇದು ಬೇಕಂತೇಳಿ, ಅದು ಆರ್ಡರ್ ಮಾಡಿದ್ದು. ಚೆನ್ನಾಗಿದೆ. ತೋರ್ಸು. ಗೊತ್ತಿಲ್ಲ. ಹ್ಮ್ ಚೆನ್ನಾಗಿದಾ? ಚೆನ್ನಾಗಿದೆ ಅಂತ ಗೊತ್ತಾ, ಅವಳು ಮೊದ್ಲು ಒಂದ್ಸಲ ಯಾರು ಎಲ್ಲಿಯ ನೋಡಿದ್ಲ ಆ ವಾಚ್ ಅನ್ನು, ಇದು ನಂಗೆ ಬೇಕು ಇಂಥದೇ ವಾಚ್ ಬೇಕಂತ ಹೇಳ ತುಂಬಾ ಹಠ ಮಾಡ್ತಿದ್ಲು. ಅದು ಅವಳ ಡ್ಯಾಡಿ ಹೇಗೋ ಆರ್ಡರ್ ಮಾಡುವಾಗ ಬಂದದ್ದು ಸ್ವಲ್ಪ ಲೇಟ್ ಆಯ್ತು. ಹೌದಲ್ವಾ? ಖುಷಿ ಆಯ್ತಾ? ಇದು ಮಮ್ಮಿ ಡ್ಯಾಡಿ ಮತ್ತು ಅಣ್ಣನ ಮೂರು ಜನದ್ದು ಗಿಫ್ಟ್ ಆಯ್ತಾ? ಸಪ್ರೇಟೇ ಇರ್ಲಿಲ್ಲ, ಮೂವರೊಟ್ಟಿಗೆ ಶೇರ್ ಮಾಡಿ ಕೊಟ್ಟದ್ದು ನಿಮಗೆ. ಚೆನ್ನಾಗಿದೆ. ಖುಷಿ ಆಯ್ತಾ? ಚೆನ್ನಾಗಿದೆ ವಾಚ್, ಬಟ್ ಇದು ಹೆವಿ ಉಂಟು ಸ್ವಲ್ಪ. ಹೆವಿ ಹಾಗೇನಲ್ಲ, ಹೆವಿನೇ ಅಲ್ಲ. ಚೆನ್ನಾಗಿದೆ. ಖುಷಿ ಆಯ್ತಾ? ಓರಿಯೋಗೆ ಎಂತ ಸಹ ಇಲ್ಲ, ಅವನಿಗೆ 1 ವರ್ಷ ಆಗ್ಲಿ, ಅವನಿಗೆ ದಿನಕ್ಕೊಂದು ಆಟ ಆಡ್ಲಿಕ್ಕೆ ಏನಾದ್ರು ಥಿಂಗ್ಸ್ ಕೊಟ್ರೆ ಉಂಟಲ್ಲ, ಸುಮಾರು 1 ಗಂಟೆ ಅವನು ಆಟ ಆಡ್ತಾನೆ. ಆಗ ಒಂದು ಚಪಾತಿ ಮಾಡುದು ಲೆಟ್ಟನಿಗೆ ಹೇಳ್ತಾರಲ್ಲ, ಅದು ಕೊಟ್ಟೆ ಇಡೀ ಒಂದು ಅರ್ಧ ಗಂಟೆ ಆಟ ಆಡಿ, ಮತ್ತೆ ನಾನು ಒಳಗಿಟ್ಟೆ ವಾಶ್ ಮಾಡಿ. ಮತ್ತೆಂತ ಮಾಡುದು, ಎಂತಾದ್ರು ಕೇಳಿ, ನಾನು ಕೆಲಸ ಮಾಡೋದು ನನ್ನಲ್ಲಿ ಕೇಳುದು ಕೊಡು ಆಟ ಆಡ್ಲಿಕ್ಕೆ ಅಂತ ಹೇಳಿ ಅಂತ. ಅವನು ಈಗ ಎಂತದ ಹುಡುಕ್ತಾ ಇದ್ದಾನೆ. ಅವನದೊಂದು ಅರ್ಧ ಪ್ಲಾಸ್ಟಿಕ್ ಬ್ಯಾಗ್ ಉಂಟು ಆಟ ಆಡುವ ಸಾಮಾನು, ಅದು ಬೇಡ, ಅದನ್ನ ರಾತ್ರಿ ಆಟ ಆಡ್ತಾನೆ. ಸುಮಾರು ಒಂದು 9ವರೆಗೆ ತುಂಬಾ ಆಟ ಆಡ್ತಾನೆ. ತುಂಬಾ ಆಟ ಆಡಿ ಸುಸ್ತಾಗಿ 11 ಗಂಟೆಗೆ ಹೋಗಿ ಮಲಗಿದ್ರೆ ಬೆಳಿಗ್ಗೆ 5ವರೆಗೆ ಹೇಳ್ತಾನೆ. ಸುಮಾರು ಕರೆಕ್ಟ್ 5ವರೆಗೆ ನಂದು ಅಲಾರಾಮ್, ಒಂದು ಮೊಬೈಲಲ್ಲಿ ಅಲಾರಾಮ್ ಇಟ್ಟಿದ್ದೇನೆ, ಆ 5ವರೆಗೆ ಉಂಟಲ್ಲ ಕರೆಕ್ಟ್ ಆಗಿ ಹೇಳ್ತಾನೆ ಅವನು. ನಂತರ ಮಲಗುದಿಲ್ಲ, ಮತ್ತೆ ಆಟ ಆಡ್ತಾನೆ ಅಂತ ನಮ್ಮ ಓರಿಯೋ. ಖುಷಿ ಆಯ್ತಲ್ಲ? ಸರಿ ಫ್ರೆಂಡ್ಸ್, ಏನಾದ್ರೂ ಹೇಳಿಕ್ ಉಂಟಾ ನನ್ನ ಫ್ರೆಂಡ್ಸ್ನವರಿಗೆಲ್ಲ? ಥ್ಯಾಂಕ್ ಯು ಎಲ್ಲ ವಿಶ್ ಮಾಡಿದ್ದಕ್ಕೆ ನನ್ಗೆ. ಓಕೆ, ಯಾರೆಲ್ಲ ನನ್ನ ಮಗಳಿಗೆ ವಿಶ್ ಮಾಡಿದಿರಿ ಎಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಹೀಗೆ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಮೊದಲು ನಾನು ವಿಡಿಯೋ ಹಾಕಿದ್ದೇನೆ, ಅಂದ್ರೆ ಬರ್ಡೇ ಸೆಲೆಬ್ರೇಷನ್ ಇದ್ದು. ಯಾರು ನೋಡಿಲ್ಲ ಅಂದ್ರೆ ಪ್ಲೀಸ್ ಅದನ್ನು ನೋಡಿ, ಮತ್ತೆ ಇದನ್ನು ನೋಡಿ ಆಯ್ತಾ? ಓಕೆ, ಡೈಲಿ ನಾನೊಂದು ಟ್ರೈ ಮಾಡ್ತೇನೆ, ಡೈಲಿ ಒಂದೊಂದು ವಿಡಿಯೋ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ, ಬಟ್ ಟೈಮ್ ಒಮ್ಮೆ ಸಿಗೋದಿಲ್ಲ. ಸಿಕ್ಕಾಗ ನಾನು ಹಾಕ್ತೇನೆ, ವೀಕ್ಲಿ ಒಂದಾದ್ರೂ ನಾನು ಡೆಫಿನೆಟ್ಲಿ ಹಾಕ್ತೇನೆ. ನನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಿಗೆ ಫಾಲೋ ಮಾಡಿ, ಅದರಲ್ಲಿ ನಾನು ರೀಲ್ಸ್ ಎಲ್ಲ ಹಾಕ್ತಾ ಇರ್ತೇನೆ ಡೈಲಿ. ಅದಕ್ಕೆ ಫಾಲೋ ಮಾಡಿ ನನಗೆ ಸಪೋರ್ಟ್ ಮಾಡಿ. ಓಕೆ, ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.